Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇರ್ತಾರೆ. ನಮಗೆ GST ಪಾಲು ಸರಿಯಾಗಿ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಅಂತಕ್ಕಂಥ ಆರೋಪಗಳನ್ನು ಹಾದಿ ಬೀದಿಯಲ್ಲೂ ಕೂಡ ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವ್ರಿಗೆ, ಕೇಂದ್ರ ಹಣಕಾಸು ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರಿಗೆ ಪ್ರೀ ಬಜೆಟ್ ಮೀಟಿಂಗಿಗೆ ಕರೆದಿದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬಂದು ರಾಜ್ಯಕ್ಕೆ ಆಗಬೇಕಾದಂಥ ವಿಚಾರಗಳ ಬಗ್ಗೆ, ಅನುದಾನದ ಬಗ್ಗೆ ಆ ಸಭೆಯಲ್ಲಿ ಮಾತನಾಡದೇ ಅವರ ಸಚಿವ ಸಂಪುಟದ ಸಹೋದ್ಯೋಗಿ ಒಬ್ಬರನ್ನು ಕಳಿಸ್ಕೊಡ್ತಕ್ಕಂಥ ಪರಿಪಾಠವನ್ನು ಮಾಡಿಕೊಂಡಿದ್ದಾರೆ. ಇದು ಸರಿಯಲ್ಲ. ನಾನು ಯಾಕೆ ಹೇಳ್ತೇನೆ ಅಂದರೆ, ಅವ್ರಿಗೆ ರಾಜ್ಯದ ಬಗ್ಗೆ ಕಳಕಳಿ ಕಾಳಜಿಯಿಂದ ನಮ್ಮ ಪಾಲು ಬರದೇ ಇರದಿದ್ರೆ, ಅನುದಾನ ಸಿಗದೇ ಇದ್ದಿದ್ರೆ, ಕೇಂದ್ರ ಸರ್ಕಾರದಲ್ಲಿ ಯಾವುದಾದ್ರೂ ಯೋಜನೆಗಳು ಪೆಂಡಿಂಗ್ ಇದ್ದರೆ ಮಾಡಿಸ್ಕೊಳ್ಳಿಕ್ಕೆ ಇದೊಂದು ಸಂದರ್ಭ. ಪ್ರೀ ಬಜೆಟ್ ಮೀಟಿಂಗ್ ಬಂದು ಹೇಳಬೇಕು ತಮ್ಮ ಅಭಿಪ್ರಾಯಗಳನ್ನ. ಅದನ್ನು ಹೇಳೋದು ಬಿಟ್ಟು ಬರೀ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದರಲ್ಲೇ ಅವರು ಕಾಲ ಕಳೀತಾ ಇದ್ದಾರೆ ಹೊರತು ರಾಜ್ಯದ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯಿಂದ ಅವರು ಭಾಗವಹಿಸ್ತಾ ಇಲ್ಲ ಅನ್ನೋದು ನನ್ನ ಆರೋಪ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇರ್ತಾರೆ. ನಮಗೆ GST ಪಾಲು ಸರಿಯಾಗಿ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಅಂತಕ್ಕಂಥ ಆರೋಪಗಳನ್ನು ಹಾದಿ ಬೀದಿಯಲ್ಲೂ ಕೂಡ ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯನವ್ರಿಗೆ, ಕೇಂದ್ರ ಹಣಕಾಸು ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರಿಗೆ ಪ್ರೀ ಬಜೆಟ್ ಮೀಟಿಂಗಿಗೆ ಕರೆದಿದ್ದಾರೆ. ಬಂದು ರಾಜ್ಯಕ್ಕೆ ಆಗಬೇಕಾದಂಥ ವಿಚಾರಗಳ ಬಗ್ಗೆ, ಅನುದಾನದ ಬಗ್ಗೆ ಆ ಸಭೆಯಲ್ಲಿ ಮಾತನಾಡದೇ ಅವರ ಸಚಿವ ಸಂಪುಟದ ಸಹೋದ್ಯೋಗಿ ಒಬ್ಬರನ್ನು ಕಳಿಸ್ಕೊಡ್ತಕ್ಕಂಥ ಪರಿಪಾಠವನ್ನು ಮಾಡಿಕೊಂಡಿದ್ದಾರೆ. ಇದು ಸರಿಯಲ್ಲ. ನಾನು ಯಾಕೆ ಹೇಳ್ತೇನೆ ಅಂದರೆ, ಅವ್ರಿಗೆ ರಾಜ್ಯದ ಬಗ್ಗೆ ಕಳಕಳಿ ಕಾಳಜಿಯಿಂದ ನಮ್ಮ ಪಾಲು ಬರದೇ ಇರದಿದ್ರೆ, ಅನುದಾನ ಸಿಗದೇ ಇದ್ದಿದ್ರೆ, ಕೇಂದ್ರ ಸರ್ಕಾರದಲ್ಲಿ ಯಾವುದಾದ್ರೂ ಯೋಜನೆಗಳು ಪೆಂಡಿಂಗ್ ಇದ್ದರೆ ಮಾಡಿಸ್ಕೊಳ್ಳಿಕ್ಕೆ ಇದೊಂದು ಸಂದರ್ಭ. ಪ್ರೀ ಬಜೆಟ್ ಮೀಟಿಂಗ್ ಬಂದು ಹೇಳಬೇಕು ತಮ್ಮ ಅಭಿಪ್ರಾಯಗಳನ್ನ. ಅದನ್ನು ಹೇಳೋದು ಬಿಟ್ಟು ಬರೀ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡೋದರಲ್ಲೇ ಅವರು ಕಾಲ ಕಳೀತಾ ಇದ್ದಾರೆ ಹೊರತು ರಾಜ್ಯದ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿಯಿಂದ ಅವರು ಭಾಗವಹಿಸ್ತಾ ಇಲ್ಲ ಅನ್ನೋದು ನನ್ನ ಆರೋಪ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.